ನಮ್ಮ ಪೂರ್ವಜರು ಬಾಳಿ ಬದುಕಿದ ಮನೆ ಆಗಿರ್ಬೋದು ಅಥವಾ ನಮ್ಮ ಪೂರ್ವಜರ ಜಮೀನಾಗಿರ್ಬೋದು, ಅದರಲ್ಲಿ ಏನಾದರೂ ಅಕಸ್ಮಾತ್ ಈ ಭೂಮಿ ಏನಾದರೂ ಅಗಿಬೇಕಾದ್ರೆ ಆಭರಣಗಳು ಅಥವಾ ಚಿನ್ನ ಏನಾದರೂ ಸಿಕ್ಬಿಟ್ರೆ ಅದನ್ನು ಓಡೋಡಿ ಬಂದ ಅಧಿಕಾರಿಗಳು ವಶಪಡಿಸ್ಕೊಳ್ಳಿ. ಬಟ್ ನಾನು ಕೇಳೋದು, ಅದೇ ನಮ್ಮ ಜಮೀನಲ್ಲಿ ಆಗಿರಲಿ, ನಮ್ಮ ಮನೆಗಳಲ್ಲಾಗಿರಲಿ ಏನಾದರೂ ಪ್ರಾಬ್ಲಮ್ ಆದರೆ, ನಮ್ಮ ಜಮೀನಿನಲ್ಲಿ ಬೆಳೆ ನಷ್ಟ ಆದರೆ, ನಮ್ಮ ಜಮೀನಿನಲ್ಲಿ ಬೆಳೆ ನಾಶ ಆದರೆ, ನಮ್ಮ ಮೇಲೆ ಈ ಕಾಡಾನೆಗಳು ದಾಳಿ ಮಾಡಿದ್ರೆ ಅಥವಾ ಚಿರತೆ ದಾಳಿ ಮಾಡಿದ್ರೆ ಅಥವಾ ಬೇರೆ ಇನ್ನೇನಾದರೂ ಪ್ರಾಬ್ಲಮ್ಗಳಾಗಿರ್ಬೋದು, ಸರ್ವೆ ಆಗಿರ್ಬೋದು, ಪೋಡಿ, ದರಖಾಸ್ತು, ಹದ್ಬಸ್ತು, ಏನಾದರೂ ಪ್ರಾಬ್ಲಮ್ಗಳಾಗಿರ್ಬೋದು, ಅದೇ ತರಾತುರಿಲಿ ಅಧಿಕಾರಿಗಳು ಯಾಕೆ ಬಂದು ಆ ಪ್ರಾಬ್ಲಮ್ನ ಸಾಲ್ವ್ ಮಾಡಲ್ಲ? ನಿಧಿ ಸಿಕ್ತು ಅಂದಿದ ತಕ್ಷಣ ಓಡೋಡಿ ಬರೋ ಅಧಿಕಾರಿಗಳು ಅದೇ ನಮ್ಮ ಜಮೀನಿನಲ್ಲಿ ಅಥವಾ ನಮ್ಮ ಮನೆಗಳಲ್ಲಿ ಯಾವುದೋ ಒಂದು ಪ್ರಾಬ್ಲಮ್ ಆದರೆ ಯಾಕೆ ಓಡೋಡಿ ಬಂದು ಅದನ್ನು ಸಾಲ್ವ್ ಮಾಡಲ್ಲ? ಯಾಕೆ ಅದೇ ಇಂಟೆನ್ಸಿಟಿ ಇರಲ್ಲ? ಯಾಕೆ ಈಗ ಹೇಳ್ತಾ ಇದ್ದೀನಿ ಅಂದರೆ, ಪಾಪ ನಮ್ಮ ಉತ್ತರ ಕರ್ನಾಟಕ ಭಾಗದ ಜನ ತುಂಬಾ ಮುಗ್ಧರು ಉತ್ತರ ಕರ್ನಾಟಕ ಭಾಗದ ಜನ. ಸೊ ಅವ್ರನ್ನ ತುಂಬಾ ಮಿಸ್ಯುಟಿಲೈಸ್ ಮಾಡ್ಕೊಂಡು ಬಿಟ್ಟಿದ್ದಾರೆ. ಅಲ್ಲಿನ ಪೊಲಿಟಿಷಿಯನ್ಸ್ ಆಗಿರ್ಬೋದು, ಅಲ್ಲಿನ ರಾಜಕಾರಣಿಗಳಾಗಿರ್ಬೋದು, ಅಲ್ಲಿನ ಅಧಿಕಾರಿಗಳಾಗಿರ್ಬೋದು, ಉತ್ತರ ಕರ್ನಾಟಕ ಭಾಗದವನು ತುಂಬಾ ಒಂಥರ ಟೇಕನ್ ಫಾರ್ ಗ್ರಾಂಟೆಡ್ ಆಗಿಬಿಟ್ಟಿದ್ದಾರೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಪಾಪ ಈ ಉತ್ತರ ಕರ್ನಾಟಕದ ಗದಗ ಜಿಲ್ಲೆಯಲ್ಲಿ ಲಕ್ಕುಂಡಿ ತಾಲೂಕು, ಹೌದು, ಅಲ್ಲಿ ಪಾಪ ತುಂಬಾ ಬಡವರು. ಅಲ್ಲಿ ಫೋಟೋದಲ್ಲಿ ನೋಡ್ತಾ ಇರ್ಬೋದು ನೀವು ವಿಡಿಯೋನಲ್ಲಿ, ತುಂಬಾ ಬಡವರು, ತುಂಬಾ ಮುಗ್ಧರು ಥರ ಕಾಣಿಸ್ತಾರೆ ಜನ. ಅವರ ಪೂರ್ವಜರಿಗೆ ಸೇರಿರೋ ಮನೆ, ಮೋಸ್ಟ್ಲಿ ಮನೆ ತುಂಬಾ ಹಳೇದಾಗಿತ್ತೇನೋ, ಶಿಥಿಲ ವ್ಯವಸ್ಥೆಗೆ ಮನೆ ಹೋಗಿರುತ್ತೆ. ಅದನ್ನು ಒಡೆದಾಕಿ ಅವ್ರ ದುಡ್ಡಲ್ಲಿ JCBನ ಕರೆಸಿ, ಅವ್ರ ದುಡ್ಡಲ್ಲೇ ಕೂಲಿ ಕಾರ್ಮಿಕರನ್ನ ಕರೆಸಿ ಪಾಯ ತೋರಿಸ್ತಾ ಇರ್ತಾರೆ, ಅಂದರೆ ಭೂಮಿನ ಅಗಿಸ್ತಾ ಇರ್ತಾರೆ. ಆವಾಗ ಒಂದು ಪಾತ್ರೆಯಲ್ಲಿ ಚಿನ್ನ ಅಥವಾ ಮತ್ತಿತರ ಆಭರಣಗಳು ಸಿಗುತ್ತೆ. ನನ್ನ ಕೇಳಿದ್ರೆ ಇದು ಆ ಆಭರಣಗಳು ಅವರ ಪೂರ್ವಜರಿಗೆ ಸೇರಿತ್ತೇನೋ, ಅವರ ಅಜ್ಜಿ ತಾತಂದರು ಅಥವಾ ಮುತ್ತಾತಂದರು, ಮುತ್ತಜ್ಜ, ಗೊತ್ತಿಲ್ಲ, ಅದು ಅವ್ರಿಗೆ ಸೇರಿರ್ಬೋದೇನೋ, ಅವರ ಮುತ್ತಜ್ಜರಿಗೆ ಸೇರಿರ್ಬೋದೇನೋ, ಅವ್ರು ಮುಚ್ಚಿಟ್ಟಿದ್ರೇನೋ. ಸೊ ಅಲ್ಲಿ ಒಂದು ಆಭರಣಗಳು ಸಿಗುತ್ತೆ ಒಂದು ಪಾತ್ರೆಯಲ್ಲಿ. ಅಂದರೆ ಅವರ ಮನೆ ಒಂದು ಪಾತ್ರೆಯಲ್ಲಿ ಬೇಸ್ಮೆಂಟ್ ತಗ್ಸ್ಬೇಕಾದ್ರೆ ಒಂದು ಪಾತ್ರೆಯಲ್ಲಿ ಆಭರಣಗಳು ಸಿಗುತ್ತೆ. ನಾವೇನಾದರೂ ಆಗಿದ್ದರೆ ಮೋಸ್ಟ್ಲಿ ಆ ಆಭರಣಗಳನ್ನ ಮನೆಗೆ ತೊಗೊಂಡು ಹೋಗ್ತಾ ಇದ್ವೇನೋ, ಇಲ್ಲ ನಮ್ಮ ಪರ್ಸ್ನಲ್ ಯೂಸ್ ಮಾಡ್ಕೊತಿದ್ವೇನೋ, ಗೊತ್ತಿಲ್ಲ. ಏನು ತಪ್ಪಿಲ್ಲ, ನಮ್ಮ ಪೂರ್ವಜರ ಆಭರಣಗಳನ್ನ ನಾವು ತೊಗೊಂಡೋದ್ರೆ ಏನು ತಪ್ಪು? ಬಟ್ ಇವರೇನಂದರೆ, ಇವರೇ ಹೋಗಿ ಅದನ್ನು ಸರೆಂಡರ್ ಮಾಡ್ತಾರೋ ಗೌರ್ನಮೆಂಟ್ಗೆ ಅಥವಾ ಅಲ್ಲಿನ ಆಫೀಸರ್ಸ್ಗೆ ಗೊತ್ತಿಲ್ಲ, ಅಥವಾ ಅಲ್ಲಿ ಆಫೀಸರ್ಸ್ಗೆ ವಿಷಯ ತಿಳಿದು ಅವರೇ ತರಾತುರಿಯಲ್ಲಿ ಬಂದು ಅದನ್ನು ವಶಪಡಿಸ್ಕೊತಾರೋ ಅದು ಗೊತ್ತಿಲ್ಲ. ಎರಡರಲ್ಲಿ ಏನೋ ಒಂದಾಗಿದೆ. ಒಟ್ಟಿನಲ್ಲಿ ಅಲ್ಲಿಯ ಆಫೀಸರ್, ಅಂದರೆ ಲೋಕಲ್ ಆಫೀಸರ್ಗಳು ಬಂದು ಅದನ್ನು ವಶಪಡಿಸ್ಕೊಂಡಿದ್ದಾರೆ. ನಾನು ಕೇಳೋದು, ನಮ್ಮ ಮನೇಲಿ ನಮ್ಮ ಪೂರ್ವಜರ ಚಿನ್ನ ಸಿಕ್ಕಿದ್ರೆ ನೀವು ಸರ್ಕಾರದವರು ನೀವು ಯಾಕೆ ಬಂದು ಅದನ್ನು ವಶಪಡಿಸ್ಕೊತೀರಾ? ನೀವು ಯಾಕೆ ಬಂದು ಅದನ್ನು ವಶಪಡಿಸ್ಕೊತೀರಾ? ದಾಖಲೆಗಳು ಕೊಟ್ಟರೆ, ದಾಖಲೆಗಳು ಏನಿರುತ್ತೆ? ಈಗ ನಮ್ಮ ಮುತ್ತಜ್ಜ ಒಂದು ಪಾತ್ರೆಯಲ್ಲಿ ಚಿನ್ನ ಇಟ್ಟಿರ್ತಾನೆ, ಏನು ದಾಖಲೆ ಮಡಗಿರ್ತಾನೆ ಅವನು? ನಾನು ಕೇಳೋದು, ಪ್ರತಿಯೊಬ್ಬ ಮಿನಿಸ್ಟ್ರು ಮನೆಯಲ್ಲೂ ಇವತ್ತು KG ಗಟ್ಟಲೆ ಚಿನ್ನ ಮಡಗಿರ್ತಾರೆ. ಹೋಗಿ ರೈಡ್ ಮಾಡಿದ್ರೆ ಈ ಟಾಯ್ಲೆಟ್ ಒಳಗಡೆ, ಈ ಸಿಂಕ್ ಒಳಗಡೆ, ಈ ಕಮೋಡ್ ಒಳಗಡೆ, ಈ ಪಿಲ್ಲರ್ಗೆ ಒಳಗಡೆ, ಆಮೇಲೆ ಸೀಕ್ರೆಟ್ ಬೀರೋನಲ್ಲೇ ಸೀಕ್ರೆಟ್ ಬ್ಯೂರೋ, ಹಿಂಗೆ ಎಲ್ಲ ಕಡೆ ಚಿನ್ನನ ಔಸ್ಬಿಟ್ಟಿರ್ತಾರೆ. ಚಿನ್ನದ ಜೊತೆಗೆ ಫಾರಿನ್ ಕರೆನ್ಸೀಸು, ಡಿಫ್ರೆಂಟ್ ನೇಷನ್ಸ್ ಕರೆನ್ಸೀಸ್ ಕೂಡ ಇಟ್ಟಿರ್ತಾರೆ. ಯಾಕೆ ನಿಮ್ಮದು ಚಿನ್ನಗಳನ್ನ ವಶಪಡಿಸ್ಕೊಳ್ಬಾರ್ದು? ಎಲ್ಲ ಮಿನಿಸ್ಟ್ರುಗಳು ಇವತ್ತು ಮನೆ ರೈಡ್ ಆಗಲಿ, ನಾಳೆ ರೈಡ್ ಆಗಲಿ, ಎಲ್ಲದರಲ್ಲೂ ಚಿನ್ನ ಸಿಗುತ್ತೆ, ಎಲ್ಲವನ್ನ ಮನೆಯಲ್ಲೂ ಚಿನ್ನ ಸಿಗುತ್ತೆ, KG ಗಟ್ಟಲೆ ಚಿನ್ನ ಬಂಗಾರ ಸಿಗುತ್ತೆ, ಡೈಮಂಡ್ ಸಿಗುತ್ತೆ, ಆಸ್ತಿ ಪತ್ರಗಳು ಸಿಗುತ್ತೆ, ಲೆಕ್ಕವಿಲ್ಲದಷ್ಟು ಡಿಫ್ರೆಂಟ್ ನೇಷನ್ ಫಾರಿನ್ ಕರೆನ್ಸೀಸ್ ಸಿಗುತ್ತೆ. ಯಾಕೆ ವಶಪಡಿಸ್ಕೊಳ್ಬಾರ್ದು? ಅಲ್ಲ ರೀ, ಆ ಗದಗದಲ್ಲಿ ಪಾಪ ಬಡವರು ಅವ್ರ ಮನೆ ಪಾಯನ ಅವ್ರು ತೋಡ್ತಾ ಇರ್ತಾರೆ. ಅವರ ಪೂರ್ವಜರ ಆಭರಣಗಳು ಏನೋ ಸಿಗುತ್ತೆ, ಅದನ್ನು ಸಿಕ್ಕಿದ ತಕ್ಷಣ ಅದನ್ನು ಬಂದು ಅಷ್ಟು ಬೇಗನೆ ಬಂದು ಅದನ್ನು ನಿಮ್ಮ ಹತ್ರ ತೊಗೊಂಡೋಗ್ತಿರಲ್ಲ ನೀವು. ಅದೇ ಪಾಪ ಅವ್ರ ಮನೇಲಿ ಏನಾದ್ರು ಪ್ರಾಬ್ಲಮ್ ಆದರೆ ಅದೇ ತರಾತುರಿಲಿ ಹೋಗ್ತೀರಾ ನೀವು ಅಧಿಕಾರಿಗಳು? ನೋಡಿ, ಇನ್ನೊಂದೇನೆಂದರೆ, ಬ್ರಿಟಿಷರು ನಮ್ಮನ್ನು ಬಿಟ್ಟೋಗಿರ್ಬೋದು, ಆದರೆ ಬ್ರಿಟಿಷರ ಮನಸ್ಥಿತಿ ಇನ್ನೂ ನಮ್ಮನ್ನು ಬಿಟ್ಟು ಹೋಗಿಲ್ಲ. ನಮ್ಮನ್ನು ಅಂದರೆ ನಮ್ಮ ಲೀಡರ್ಸ್, ನಮ್ಮನ್ನು ಆಳುತ್ತಿರುವ ಈ ನಾಲಾಯಕ ರಾಜಕಾರಣಿಗಳನ್ನು ಬ್ರಿಟಿಷರ ಮನಸ್ಥಿತಿ ಬಿಟ್ಟೋಗಿಲ್ಲ. ಬ್ರಿಟಿಷರನ್ನ ಓಡಿಸಿದ್ರು, ಬಟ್ ಅವ್ರ ಮನಸ್ಥಿತಿನ ಹಾಗೆ ಇಟ್ಕೊಬಿಟ್ಟಿದ್ದಾರೆ ಇವರೆಲ್ಲ. ಯಾಕೆಂದರೆ ಇದು ಒಂದು ಕಾಯ್ದೆ ಇದೆ ಅಂತ ಕರ್ನಾಟಕದಲ್ಲಿ, 1962 ಟ್ರೆಷರ್ ಆ್ಯಕ್ಟ್ ಅಂತ. ಈ ಕಾಯ್ದೆ ಪ್ರಕಾರ ಭೂಮಿ ಒಳಗಡೆ 10 ರೂಪಾಯಿ ಸಿಕ್ಕಿದ್ರು ಅದು ಗೌರ್ಮೆಂಟ್ಗೆ ಅಂತೆ.
ನಮ್ಮನ್ನು ಲೂಟಿ ಮಾಡೋಕ್ಕೆ ಎಷ್ಟೆಷ್ಟು ಕಾಯ್ದೆಗಳನ್ನ ತಂದಿದ್ದಾರೆ ಇವರು ನೋಡಿ. ಅಂದರೆ ಏನಾಗಿದೆ ಅಂದರೆ ಇಂಡಿಯಾನಲ್ಲಿ ಐ ಥಿಂಕ್ 60-70% ಆಫ್ ದ ಆ್ಯಕ್ಟ್ಸ್, 60% ಒಂದು 70%ವರ್ಗಿನ ಕಾಯ್ದೆಗಳೆಲ್ಲ ಬ್ರಿಟಿಷ್ ಸರ್ಕಾರದಿಂದ ಹಾಗೆ ಕಾಪಿ ಪೇಸ್ಟ್ ಮಾಡಿಬಿಟ್ಟಿದ್ದಾರೆ. ಇಲ್ಲಿನ ಜನತೆಗೆ ಅನುಗುಣವಾಗಿ, ಇಲ್ಲಿನ ಮಣ್ಣಿನ ಸೊಗಡಿಗೆ ಅನುಗುಣವಾಗಿ ಕಾಯ್ದೆನ ರೂಪಿಸಿಲ್ಲ. ಬ್ರಿಟಿಷರು ನಮ್ಮನ್ನು ದುಡ್ಡು ಹೊಡೆಯಲಿಕ್ಕೆ, ಒಂದಷ್ಟು ನಮ್ಮನ್ನು ಆಳೋಕ್ಕೆ, ನಮ್ಮ ಮೇಲೆ ಅನ್ಯಾಯ ದೌರ್ಜನ್ಯ ಎಸಗಡೆ ಒಂದಷ್ಟು ಕಾಯ್ದೆನ ಮಾಡಿದರು. ಅದೇ ಕಾಯ್ದೆನ ನಾವು ಕಟ್ ಆ್ಯಂಡ್ ಕಾಪಿ ಪೇಸ್ಟ್ ಮಾಡಿಬಿಟ್ಟಿದ್ದೀವಿ. ಜನಗಳು ಅರ್ಥ ಮಾಡ್ಕೋಬೇಕು, ನಮ್ಮನ್ನು ಆಳುತ್ತಿರುವ ರಾಜಕಾರಣಿಗಳು ನಮ್ಮ ಮೇಲೆ ದಬ್ಬಾಳಿಕೆ, ದೌರ್ಜನ್ಯ ಎಷ್ಟು ಎಸಗ್ತಾರೆ ಅನ್ನೋದು ಇದಕ್ಕೊಂದು ಚಿಕ್ಕ ಉದಾಹರಣೆ. ಆಮೇಲೆ ಇನ್ನೊಂದು ಏನಂದರೆ, ನಮ್ಮ ಹಳೆ ಮೈಸೂರು ಭಾಗ ಬಿಡಿ, ಆಮೇಲೆ ಕರಾವಳಿ ಭಾಗ ಬಿಡಿ, ಉತ್ತರ ಕರ್ನಾಟಕದಲ್ಲಿ ಯಾಕೆ ಅಷ್ಟೊಂದು ಡೆವಲಪ್ಮೆಂಟ್ ಆಗಿಲ್ಲ? ಎಷ್ಟು ಸಾವಿರಾರು ಕೋಟಿ ಅನುದಾನ ಸಿಗ್ತಿದೆ ಉತ್ತರ ಕರ್ನಾಟಕ ಭಾಗಕ್ಕೆ, ಯಾಕೆ ಇನ್ನೂ ಜನ ಡೆವಲಪ್ ಆಗಿಲ್ಲ? ಅಥವಾ ಅಲ್ಲಿಯ ಸಿಟಿಗಳು ಡೆವಲಪ್ ಆಗಿಲ್ಲ, ಒಳ್ಳೊಳ್ಳೆ ಮೆಡಿಕಲ್ ಕಾಲೇಜ್ಗಳಿಲ್ಲ, ಒಳ್ಳೊಳ್ಳೆ ಹಾಸ್ಪಿಟಲ್ಸ್ ಇಲ್ಲ, ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗಳಿಲ್ಲ, ಒಳ್ಳೊಳ್ಳೆ ಇಂಜಿನಿಯರಿಂಗ್ ಕಾಲೇಜಸ್ ಇಲ್ಲ. ಯಾಕೆ ಅಂದರೆ ಜನ ಮುಗ್ಧರು ಈ ಮುಗ್ಧತೆನ ಯೂಸ್ ಮಾಡಿಕೊಂಡು ಈ ಆಫೀಸರ್ಸ್ ಆಗಿರಲಿ, ಅಧಿಕಾರಿಗಳಾಗಿರಲಿ, ರಾಜಕಾರಣಿಗಳಾಗಿರಲಿ ಎಲ್ಲನೂ ಒಂಥರ ಗೇಮ್ ಪ್ಲೇ ಮಾಡ್ತಾಯಿದ್ದಾರೆ. ನನ್ನ ಕೇಳಿದ್ರೆ ಐ ಥಿಂಕ್ ಉತ್ತರ ಕರ್ನಾಟಕದ ರಾಜಕಾರಣಿಗಳು 365 ದಿನದಲ್ಲಿ 360 ದಿನ ಬೆಂಗಳೂರಿನಲ್ಲಿ ಇರ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ಸರ್ಕಾರಕ್ಕೆ ಸ್ವಲ್ಪ ಆದರೂ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದ್ದರೆ ದಯವಿಟ್ಟು ಅವ್ರ ಮನೆಯಲ್ಲಿ ಸಿಕ್ಕಿರೋ ಚಿನ್ನನ, ಅವರು ಪಾಯ ತೆಗಿಬೇಕಾದ್ರೆ ಅವರ ಮನೆಯಲ್ಲಿ ಸಿಕ್ಕಿರೋ ಚಿನ್ನನ ದಯವಿಟ್ಟು ಅವ್ರಿಗೆ ವಾಪಸ್ ಕೊಡಿ. ಅದನ್ನು ವಶಪಡಿಸ್ಕೊಂಡು ನೀವು ಉದ್ಧಾರ ಮಾಡೋದು ಏನಿಲ್ಲ. ಅಲ್ಲೂ ಲೂಟಿ ಮಾಡಬೇಡಿ. ಲೂಟಿ ಮಾಡಿದ ಸಾಕು ಅಧಿಕಾರಿಗಳು. ಈಗ ನಿಮ್ಮ ಮನೆಗಳಲ್ಲೂ ಹುಡುಕಿದ್ರೆ 1000 kg, ಎಲ್ಲರ ಮನೆಯಲ್ಲೂ ಎಲ್ಲ ಸೇರಿದ್ರೆ 1000 kg ಹೆಚ್ಚು ಚಿನ್ನ ಸಿಗ್ಬೋದು. ಅದನ್ನು ಯಾರು ವಶಪಡಿಸ್ಕೊಳಕ್ಕಾಗುತ್ತಾ? ನೀವು ಯಾವ್ದಾರ ಒಂದು ದಾಖಲೆಗಳು ಅಲ್ಲ ಒಂಥರ ಚೋರ್ಗಳು, ಚಂಡಾಲ್ ಶಿಷ್ಯರುಗಳ ಥರ ಆಗ್ಬಿಟ್ಟಿದೆ ಅಧಿಕಾರಿಗಳು ಮತ್ತು MLAಗಳು. ಏಕೆಂದರೆ ಅವನ್ನ ಸೇವ್ ಮಾಡ್ಕೊಳ್ಳೋಕ್ಕೆ ಇವನ್ನ ಸೇವ್ ಮಾಡ್ಕೊಳ್ಳೋಕ್ಕೆ ಅವರು ಹೇಳೋದಿಷ್ಟೇ, ದಯವಿಟ್ಟು ಕಂಪ್ಲೀಟ್ ಚಿನ್ನ, ಏನೋ ಒಂದು 450 ಗ್ರಾಮ್ 470 ಗ್ರಾಮ್ ಚಿನ್ನ ಸಿಕ್ಕಿದೆ, ಆ ಬಡವ್ರಿಗೆ ಕೊಡಿ. ಅವ್ರ ಪೂರ್ವಜರ ಆಸ್ತಿ ಅದು, ಸರ್ಕಾರದ್ದು, ನಿಮ್ಮದೇನಲ್ಲ, ನಿಮ್ಮ ಅಪ್ಪನ ಮನೆಯದು ಏನಲ್ಲ.